ಗುಡ್ ಈವ್ನಿಂಗ್, ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದಾನೆ. ಸೊ ತುಂಬ ಬಿಸಿಲಿದೆ ಇವತ್ತು, ಖುಷಿ ಆಗ್ತಾ ಇದೆ. ಸೊ ನೋಡಿ, ನೇಚರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಮೋನಿಶಾ ಕೂಡ ಇಲ್ಲೇ ಇದ್ದಾಳೆ. ಇಲ್ಲಿದ್ದಾಳೆ. ಎಂತದ ಎಂತ? ಹಾಗೆ ಇವತ್ತು ಲಕ್ಷ್ಮಣ ಫಲ ಏನಿದೆ ನೋಡಿ, ಅದು ಎಷ್ಟು ಸಿಕ್ಕಿತು? 4 ಸಿಕ್ಕಿತು. ಸೊ ಈ ಸಾರಿ ಸ್ವಲ್ಪ ಜಾಸ್ತಿ ಆಗಿದೆ. ಅದನ್ನು ಎಲ್ಲವನ್ನು ತಿನ್ನಲಿಕ್ಕೆ ಆಗೋದಿಲ್ಲ. ಸೊ ಒಂದು ಇಟ್ಕೊಂಡು 3 ಕೊಡ್ತೇನೆ. ಬರ್ತೀಯ? ಫಸ್ಟ್ ಟೈಮ್ ಆಗಿರುವಂಥದ್ದು. ಈ ಸರಿ ಫಸ್ಟ್ ಟೈಮ್ ಅಲ್ಲ, ಲಾಸ್ಟ್ ಟೈಮ್ ಆಗಿದೆ. ಇಲ್ಲ, ಲಾಸ್ಟ್ ಇಷ್ಟಿಯಲ್ಲಿ ಆಗಿದೆ. ಇಷ್ಟ ಆಗಿಲ್ಲ. ನೀವು ಈಚೆ ಬನ್ನಿ, ನೀವು ಕಾಣುದಿಲ್ಲ ಅಂತ ಸಹ. 1 2 ಏನಾದದ್ದು. ಸೊ ಈ ಸರಿ 4 ಆಗಿದೆ. 4 ಆಗಿದೆ. ಮೊನ್ನೆ 2 ಕೊಟ್ವಿ. ಮೊನ್ನೆ 2 ಅಲ್ಲ, 3 ಕೊಟ್ಟದ್ದು. 3 1 ತಿಂದದ್ದು ನಾವೇ. ಹಾ ಹೌದಲ್ವಾ? ನುಸಿ ಉಂಟು ಇಲ್ಲಿ. ಹಾ, ಎಲ್ಲ ಇದುಂಟು. ಎಂತ ಇರುವೆ ಉಂಟು ಇದರಲ್ಲಿ. ಎಲ್ಲ ಬೆಳೆದಿದೆ. ಇವಳ ನೋಡಿ, ಒಮ್ಮೆ ಬಿಡು ನನ್ನನ್ನು, ಒಮ್ಮೆ ಬಿಡು ನನ್ನನ್ನು. ಪೋಪನ ಪಿಪ್ಪೋ ಅವಳಿ ಹೋಗ್ತಾಳಂತೆ ಇವಳು. ಯಾರಿಗಾದ್ರೂ ಬೇಕಾ? ಯಾರಿಗಾದ್ರೂ ಬೇಕಾದ್ರೆ ಹೇಳಿ, ನಾವು ಕೊಡುದಿಲ್ಲ. ನೋಡಿ, ಬೆಕ್ಕಿಗೆ ಉಪದ್ರ ಮಾಡ್ತಾ ಇದ್ದಾಳೆ. ಅದು ಕೂಡ ಸ್ವಲ್ಪ ಮತ್ತೆ ಅಲ್ಲ, ಚೀಕು. ಅವನು ಕೂಡ ಓಡಿ ಹೋಗುದಿಲ್ಲ ನೋಡಿ. ಅಂತೆ ನೋಡಿ ನೋಡಿ, ಅವನು ಕೂಡ ಓಡಿ ಹೋಗುದಿಲ್ಲ, ಕಳ್ಳನಾಗೆ ಮಾಡ್ತಾನೆ ನೋಡಿ. ನೋಡಿ ಏನು ಮಾಡ್ತಾ ಇದ್ದಾಳೆ ನೋಡಿ. ಇಷ್ಟು ದೊಡ್ಡ ಗೋಣ ಹುಡುಗಿ, ಇಷ್ಟು ದೊಡ್ಡ ಹುಡುಗಿ ಹೇಗೆ ಉಪದ್ರ ಮಾಡ್ತಾಳೆ ನೋಡಿ. ಬುಡುಬಾಲೆ ದಾಯಿ. ಬಾ ನಾ ಪೋಪುಜಿ ಮಿತ್ತಂಜಿ ಬಗ್ಗೆ ಪೋಪುಜಿ ನಾನು ಪೋಪುಜಿ. ಇಲ್ಲಿ ಕರವೀರ ಹೂವಿದೆ. ಕರವೀರ ಕರವೀರ ಗೋಲ್ಡನ್ ಕಲರಲ್ಲಿ. ಏನು ಕೆಲಸ ಇಲ್ಲ, ಸುಮ್ಮನೆ ಉಪದ್ರ ಮಾಡೋದು. ಯಾಕೆ ಆದರೂ ರಜೆ ಕೊಟ್ಟಿದ್ದಾರೆ ಅಂತ ಆಗ್ತದೆ ನನಗೆ ಒಮ್ಮೊಮ್ಮೆ ಮನೆಯಲ್ಲಿ. ನೋಡಿ ನೋಡಿ ಏನು ಮಾಡ್ತಾ ಇದ್ದಾಳೆ ನೋಡಿ. ಅವನು ಕೂಡ ಹಾಗೆ, ಅವನಿಗೆ ಸ್ವಲ್ಪ ಸಹ ತಲೆ ಬಿಸಿ ಆಗುದಿಲ್ಲ. ಇರುತ್ತಿಲ್ಲ, ಮನೆಯಲ್ಲಿ ಕೂತ್ರೆ ತುಂಬ ಉಪದ್ರ ಮಾಡುದು. ಅಪ್ಪುನ್ಸೆ ಪಂಗಾಲೇನಿ ಕನೈ ಬಿಡು. ಸ್ವಲ್ಪ ಮನೆಯಲ್ಲಿದ್ರೆ ತಿಗಳಿಗೆ ತಾಗಂಡು ಇವಳಿಗೆ ಸ್ವಲ್ಪ ಲೂಸ್ ಉಪದ್ರ ಮಾಡುದು ಅಲ್ಲ. ಆಯ್ ಬಾ ಅಲ್ಲ, ದಿಕ್ಕುಡಲ್ಲ ಮೋಣಿ ದಿಕ್ಕು ಈ ಉಪದ್ರ ಮಾಡ್ತಾರೆ. ಇವರು ಯಾವಾಗ್ಲೂ ನಂಗೆ ಬೈತಾನೇ ಇರುದು. ರಾತ್ರಿ ಆಗ್ಲಿಕ್ಕೆ ಗೊತ್ತಿಲ್ಲ. ಇವಳು ಮನೆಯಲ್ಲಿ ಇದ್ರೆ ಉಂಟಲ್ಲ ತುಂಬಾ ಉಪದ್ರ. ಇವರಿಗೆ ಕೆಲವೊಮ್ಮೆ ಸೈಕೋದ ಹಾಗೆ ಮಾಡುದವರು. ಒಂದು ಪೂ ಕಟ್ಟೆರ ನೋಡಿ. ಬೆಕ್ಕು ಮರದಲ್ಲಿದೆ. ಇವಳು ಮೋನಿಶಾ ನೋಡಿ ಉಪದ್ರ ಮಾಡುದು ನೋಡಿ. ನೋಡಿ ಇಂಚಿನಯ್ಯ ದಾಯಿ ಬುಡಿಯ ಪಾಪ ಅಲ್ಲ ಅವಳ ಚೂಲಿಗೆ. ನೋಡಿ ಹೊಡಿತು ನೋಡಿ, ಬೆಕ್ಕು ಹೊಡಿತು ನೋಡಿ. ಪೋಚಿ ಚೀಕು ಬಲ, ಚೀಕು ಚೀಕು ಬಲ್ಲ ಬಲ.
ನೋಡಿ ಬಂದು ಏರ್ ಚಿಕ್ಕು ಪಾಪಯ್ಯ ಚಿಕ್ಕು ಬೊಚ್ಚಿಯ ಉಪದ್ರನ್ ಪೊಚ್ಚಿ ನೋಡಿ ನೋಡಿ ಮತ್ತೆ ಅವಳ ಜೊತೆ ಆಟ ಆಡ್ಲಿಕ್ಕೆ ರೆಡಿ ಆಯ್ತು ನೋಡಿ. ದಿಗ್ದುಲಗಿ ಬಿರ ಬಗ್ಗಿದು ಫ್ಲೈಟ್. ಓ ಅಲ್ಲಿ ಹೋಗ್ತಾ ಇದೆ ಫ್ಲೈಟ್. ನೋಡಿ ನೋಡಿ ಅಡಗಿ ಕೂತ್ಕೊಳ್ತಾ ಇದೆ, ಎಲ್ಲ ಇಣಕಿ ನೋಡ್ತಾ ಇದೆ. ಇವತ್ತು ಸ್ವಲ್ಪ ಬಿಸಿಲಿದೆ, ಸೊ ಸ್ವಲ್ಪ ಖುಷಿ ಅಂತ ಅನಿಸ್ತಾ ಇದೆ. ಯಾವಾಗಲೂ ಹೋಗುವ ಹಾಗೆ ಕೊಳಲಿಗೆ ಹೋಗಿದ್ದೆ, ಅದು ಕಟ್ ಮಾಡಿದೆ. ಈಗ ಮತ್ತೆ ಕಟ್ ಮಾಡಿ ಮತ್ತೆ ಮಾಡಿದೆ. ಆಮೇಲೆ ಅಲ್ಲಿ ಹೋದಾಗ ವಿಡಿಯೋ ಮಾಡಲಿಲ್ಲ, ತುಂಬ ಮಳೆ ಬರ್ತಾ ಇತ್ತು ಆವಾಗ. ಮತ್ತು ಹೋಗಿ ಬಂದ ನಂತರ ಯಾವುದೇ ಮಳೆ ಬರಲಿಲ್ಲ, ನನಗೆ ಮಳೆ ಸಿಗಲೇ ಇಲ್ಲ. ಸೊ ಹಾಗೆ ಬಂದೆ. ತಾಯಿ ಮನುಷ್ಯನಿಗೆ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಅವಳು ಎಂತಾದರೂ ಒಂದು ಮಾಡ್ತಾ ಇರಬೇಕು ಅವಳಿಗೆ. ಇವತ್ತು ನಮಗೆ ಈವ್ನಿಂಗ್ ಸ್ಪೆಷಲ್ ಗೋಳಿ ಬಜ್ಜಿ. ನೀರುಳ್ಳಿ ಬಜ್ಜಿ ಯಾವುದು, ಗೋಳಿ ಬಜ್ಜಿ? ಮನುಷ್ಯನಿಗೆ ನೀರುಳ್ಳಿ ಯಾವುದು, ಗೋಳಿ ಬಜ್ಜಿ ಯಾವುದು ಅಂತ ಗೊತ್ತಿಲ್ಲ, ಫುಲ್ ಕನ್ಫ್ಯೂಸ್. ಇದು ಬಿಸಿ ಬಿಸಿ ಆಗಿರುವಂತ ನೀರುಳ್ಳಿ ಬಜ್ಜಿ. ಯಾರಿಗೆಲ್ಲ ನೀರುಳ್ಳಿ ಬಜ್ಜಿ ಇಷ್ಟ ತುಂಬ. ಸಂಜೆ ಸ್ನ್ಯಾಕ್ಸ್ ಮಾಡುವ ಅಂತ ಅಂದ್ಕೊಂಡೆ, ಯಾಕಂದರೆ ಮಳೆ ಬರ್ತಾ ಇದೆ. ಬಿಸಿ ಬಿಸಿ ಟೀ ಜೊತೆ ಇಲ್ಲಿ ನೋಡಿ ಬ್ಲ್ಯಾಕ್ ಟೀ ಇಟ್ಟಿದ್ದೇನೆ. ಬ್ಲ್ಯಾಕ್ ಕೆಲಸಕ್ಕೆ ಕೂತಿದ್ದಾರೆ. ಹಲಸಿನ ಹಣ್ಣಿನ ಗಟ್ಟಿ ಮಾಡುವ ಅಂತ ಅಂದ್ಕೊಂಡಿದ್ದೇವೆ ನಾಳೆ. ಆದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ನೋಡಿ ಹಲಸಿನ ಹಣ್ಣು ಹೇಗಿದೆ, ತುಂಬ ಚೆನ್ನಾಗಿದೆ. ಹೇಗಿದೆ ಅಮೌಂಟ? ಸೂಪರ್ ಸೂಪರ್. ಹಲಸಿನ ಹಣ್ಣಿನ ಗಟ್ಟಿ ಸೊ ಈ ರೀತಿ ಇದೆ. ತುಂಬ ಚೆನ್ನಾಗಿತ್ತು, ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಬೆಳಿಗ್ಗೆ ಮಾಡಬೇಕಾದ್ರೆ ನಾನು ವಿಡಿಯೋ ಯಾವುದು ಮಾಡಿರಲಿಲ್ಲ, ಸೊ ಈಗ ಬೆಳಿಗ್ಗೆ ತಿನ್ನುವಾಗ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಪ್ರೈಸ್ ಸಿಕ್ಕಿದೆ. ಪ್ರೈಸ್ ಇದು ಸಿಕ್ಕಿದ್ದು ಅಮ್ಮನಿಗೆ ಹೆಲ್ಪ್ ಆಗಬೇಕು. ಇದು ಇವರಿಗೆ ಗಿಫ್ಟ್ ಸಿಕ್ಕಿದ್ದು ನಿನಗೆ, ಆದರೆ ಯೂಸ್ ಇರೋದು ನನಗೆ. ಇದರಲ್ಲಿ ಜೀರಿಗೆ ಹುಡಿ, ಮೆಣಸಿನ ಹುಡಿ, ಅಲಸಂಡೆ. ಇಲ್ಲಿ ನಾವು ಕುಟುಂಬದ ಮನೆಗೆ ಬಂದಿದ್ವಿ. ಸೊ ಸಂಕ್ರಾಂತಿ ಇತ್ತು ಹಾಗಾಗಿ. ಸೊ ಇಲ್ಲಿ ಎಲ್ಲರೂ ನಾವು ಫೋಟೋ ಆಲ್ಬಮ್ನ ನೋಡ್ತಾ ಇದ್ದೀವಿ. ಇಲ್ಲಿ ಆಂಟಿ ಎಂಗೇಜ್ಮೆಂಟ್ ಆದ ಫೋಟೋಗಳನ್ನು ನೋಡ್ತಾ ಇದ್ದಾರೆ. ಸೊ ಅಲ್ಲಿ ನಾವು ಏನು ಕುಟುಂಬದ ಮನೆಗೆ ಹೋಗ್ತೇವೆ ನೋಡಿ, ಅಲ್ಲಿ ಅವ್ರದ್ದು ಫೋಟೋ ಎಂಗೇಜ್ಮೆಂಟ್ ಇತ್ತು, ಸೊ ಅದು ಹಾಗಾಗಿ ನೋಡ್ತಾರೆ. ಹಾಗೆ ಇಲ್ಲಿ ನಯನ ಕೂಡ ನಾವು ಕಳೆದ ಸರಿ ಹೋಗಿದ್ವಿ ನೋಡಿ ಕೋಲಕ್ಕೆ, ನಮ್ಮ ಲಾಗ್ ನೋಡೋರಿಗೆ ಗೊತ್ತಿರ್ಬೋದು. ಸೊ ಆ ಕೋಲದ ವೀಡಿಯೋನ ಫೋಟೋನ ನೋಡ್ತಾ ಇದ್ದಾರೆ. ಹಾಗೆ ಆಂಟಿ ಎಂಗೇಜ್ಮೆಂಟ್ ಫೋಟೋನ ನೋಡ್ತಾ ಇದ್ದಾರೆ. ಸೊ ಇಲ್ಲಿ ಕಾಣಿಸ್ತಾ ಇರೋಳೆ ಮದುಮಗಳು. ಪಂಡಾರ್ಥ ಹಾಯ್. ಇಲ್ಲೊಂದು ಮಿಷಿನ್ ಇದೆ, ಅದನ್ನು ಅವರು ಮಕ್ಕಳು ನೋಡ್ತಾ ಇದ್ರು. ಹಾಗೆ ಇಲ್ಲಿ ನನ್ನ ಆಂಟಿ ಏನಿದ್ದಾರೆ ನೋಡಿ, ಅವರು ನಾವು ಉಪ್ಪಿಟ್ಟು ಮಾಡಿದ್ವಿ, ಸೊ ಅದನ್ನು ಆ ಪಾತ್ರೆಯನ್ನು ತೊಳಿತಾ ಇದ್ದಾರೆ ಇಲ್ಲಿ. ಆಯಿತು, ಸಂಕ್ರಾಂತಿಯ ಪರ್ವ ಎಲ್ಲ ಮುಗೀತು, ನಂತರ ನಾವಿನ್ನು ಮನೆಗೆ ಹೊರಡೋಣ ಅಂತ ರೆಡಿ ಆಗ್ತಾ ಇದ್ದೀವಿ ಇಲ್ಲಿ. ಸೊ ನನಗನ್ನಿಸ್ತು ಯಾಕೆ ಕೊನೆಗೆ ಹೋಗುವಾಗಾದರೂ ವೀಡಿಯೋ ಮಾಡಬಾರ್ದು ಅಂತ, ಸೊ ಹಾಗಾಗಿ ಸ್ವಲ್ಪ ವೀಡಿಯೋನ ಮಾಡಿದೆ. ಹಾಗೆ ಇಲ್ಲಿ ತಂಗಿಯ ಮಕ್ಕಳು ಕೂಡ ಇದ್ದಾರೆ, ತಂಗಿ ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಹಾಗೆ ಅವರ ಅಪ್ಪನ ಜೊತೆ ಏನೋ ಅಲ್ಲಿ ಮಿಷಿನ್ ಇದೆ, ಅದರ ಬಗ್ಗೆ ಏನೋ ಮಾತಾಡ್ತಾ ಇದ್ದಾರೆ. ಸೊ ಇನ್ನು
ವ್ಲಾಗ್ನ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೇನೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.